ವಿಡಿಯೋ ಮಾಡಿಕೊಂಡು ಶೋರೂಮ್ ಬಂದು ರೀಚ್ ಆಗಿದ್ದೀವಿ. 300 ಅಲ್ಲ? ಹಾಂ, ಹೊಸ ವರ್ಷಕ್ಕೆ ಹೊಸ ಅಧ್ಯಾಯ ಸ್ಟಾರ್ಟ್ ಅಂತ. ಥ್ಯಾಂಕ್ ಯು. ಎಲ್ಲ ಜಾಲಿ ಇಮೇಲೆ ಹೋಯ್ತಾ ಇರೋದೇ ರೈಡು. ಓ ಥ್ಯಾಂಕ್ ಯು ಮೇಡಮ್. ಅಣ್ಣ ಪವರು ಇನ್ನೇನು ಗಾಡಿ ಜೊತೆ ಕೊಡ್ತಾರ? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹರೀಶ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಆಲ್ರೆಡಿ ನೀವು ಟೈಟಲು ತಮ್ಮನೇಲಿ ನೋಡ್ದಂಗೆ ನನ್ನ ಎಷ್ಟೋ ದಿನದ ಕನಸು ಇವತ್ತು ನನಸಾಗ್ತಾಯಿದೆ. ಸೊ ನಾನು ಗಾಡಿ ತಗೋಬೇಕು ಅಂತ ಅಂದ್ಕೊಂಡು ಕೊನೆಗೂ ನನ್ನ ಗಾಡಿ ಡೆಲಿವರಿ ಟೈಮ್ ಬಂದ್ಬಿಡ್ತು. ಸೊ ನಾನು ತೊಗೊತಾರೋ ಗಾಡಿ ನೀವು ಆಲ್ರೆಡಿ ನೋಡಿರ್ತೀರ ಟೈಟಲಲ್ಲಿ, ಎಕ್ಸ್ಪಲ್ಸ್ 4V Pro ಗಾಡಿ ನಾನು ತಗೋತಾ ಇರೋದು. ಸೊ ಇವಾಗ ಗಾಡಿ ಡೆಲಿವರಿ ಟೈಮ್ ಬಂದಿದೆ. ಸೊ ಇವಾಗ ಹೋಗ್ತಾಯಿದ್ದೀನಿ ಗಾಡಿ ತೊಗೊಳಕ್ಕೆ. ಸೊ ಬನ್ನಿ, ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಬನ್ನಿ ಹೋಗೋಣ. ಸರಿ, ಬರೋದೇನಾ? ಬತ್ತಿ ಹಂಗೆ ಶೋರೂಮ್ ಹತ್ರ? ಸರಿ ಆಯಿತು. ಹೊಸ ಗಾಡಿ ತಗೊತಾ ಇದೀವಿ ಫ್ರೆಂಡ್ಸ್. ವಿಡಿಯೋ ಮಾಡ್ಕೊತಾರಂತೆ ಫಸ್ಟು. ವಿಡಿಯೋ ಮಾಡಿಕೊಂಡು ನಾನು ಎಷ್ಟು ಒಂದು ವಾರ ಆದ್ಮೇಲೆ ತೊಗೊಂಡಿದ್ದು. ನಾನು ಇದು ಮಾಡಿದಾಗ ನಂಬರ್ ಪ್ಲೇಟ್ ಬಂದಿಲ್ಲ ಅಂದ್ಬಿಟ್ಟು, ನಂಬರ್ ಪ್ಲೇಟ್ ಇಲ್ಲ ಅಂದರೆ ಕೊಡೋದೇ ಇಲ್ಲ ಅಂತ ಬಿಟ್ಟಿದ್ದು. ಏನಾಗಲ್ಲ ಕೊಡು ಅಂದ್ಬಿಟ್ಟು ಇಸ್ಕೊಬಂದು 2 ದಿನ ಆದ್ಮೇಲೆ ನಮ್ಗೆ ಬೇಕಾಗಿದ್ದ ನಂಬರ್ ಅಲ್ವಾ, ಅದು ಬಂದಮೇಲೆ ಕೊಡಬೇಕು ಅಂತಲ್ಲ, ಕೊಡೋದು. ಇನ್ಸೂರೆನ್ಸ್ ಎಷ್ಟು ದಿನ ಕೊಟ್ಟರು ನಿನಗೆ? ಇನ್ಸೂರೆನ್ಸ್ ಮಾತಾಡೋದಿಲ್ಲ, ಒಂದು ವಾರದ ಮುಂಚೆ. ಸರಿ ಆಯಿತು, ಬರಲ್ಲ, ಈಸ್ಕೊಬತ್ತೀನಿ ಇರು. ಸೊ ಗಾಯ್ಸ್, ಹೋಗೋಣ ಬನ್ನಿ ಶೋರೂಮ್ ಹತ್ರ. ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತೈತೆ. ಅಂದ್ಕೊಂಡಿರಲಿಲ್ಲ ಗಾಡಿ ತಗೋತಿರ್ಬೇಕು ಅಂತ. ಫ್ಯಾಮಿಲಿ ಎಲ್ಲ ಬೇಡ ಅಂದರು. ನಾನೇ ಹಿಂಸೆ ಮಾಡಿ ತಗೊತಾ ಇದ್ದೀನಿ. ಸೊ ನಿಮಗೆ ಡೈರೆಕ್ಟು ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ. ಸೊ ಗಾಯ್ಸ್, ಫೈನಲಿ ಶೋರೂಮ್ ಬಂದು ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ ಶೋರೂಮ್ ಒಳಗಡೆ. ಗಾಡಿ ಫೈನಲಿ ಡೆಲಿವರ್ ಆಯಿತು. ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ಓಕೆ, ಇರೋ ಆ್ಯಪಲ್ಲಿ ನಿಮಗೆ ಬ್ಲೂಟೂತ್ ಪೇರಿಂಗ್ ಬರುತ್ತೆ. ನೀವು ಹೇಳ್ಬಿಡಿ ಬ್ರೋ. ನೀವೆಲ್ಲ ನೋಡ್ಕೊಂಡು ಬಂದಿರ್ತೀರ ಗಾಡಿ ಬಗ್ಗೆ. ಇದು ಟ್ರಿಪ್ ಬಟನ್ ಅಂದರೆ ಮೋಡ್ ಬಟನ್ನು. ಓಕೆ, ಟ್ರಿಪ್ನ ರೀಸೆಟ್ ಮಾಡೋ ಬಟನ್. ಓಕೆ. ಸೊ ಟ್ರಿಪ್ 1 ಲಾಗಿನ್ ಮಾಡಿಕೊಂಡ್ರೆ ಟರ್ನ್ ಬೈ ಟರ್ನ್ ನಾವಿಗೇಷನ್ನು ಆ್ಯಂಡ್ ಇದು ಬರುತ್ತೆ, ಮೆಸೇಜ್ ನೋಟಿಫಿಕೇಷನ್ನು, ಕಾಲ್ ಅಲರ್ಟ್ ಎಲ್ಲರೂ ಬರುತ್ತೆ. ಎಕೋ ಮೋಡ್ ಅಂದರೆ ಎಕೋ ಮೋಡಲ್ಲಿ ಈ ಮೋಡ್ ಹಾಕೊಂಡು ಹೋದರೆ ನಿಮಗೆ ಗೇರ್ ಶಿಫ್ಟಿಂಗ್ಗೆ ಇಂಡಿಕೇಟ್ ಮಾಡುತ್ತೆ. ಜಸ್ಟ್ ಕಟ್ ಆಫ್ ಆಗಲ್ಲ, ಇಂಡಿಕೇಟ್ ಮಾಡುತ್ತೆ. ಗೇರ್ ಶಿಫ್ಟ್ ಮಾಡಿ ಅಂತ. RPM ಜಾಸ್ತಿ ಆಗ್ತಿದೆ, ಗೇರ್ ಶಿಫ್ಟ್ ಮಾಡಿ ಅಂತ. AV ಅನ್ನೋದು ಆ್ಯಾವ್ರೇಜ್ ಮೈಲೇಜ್. ನಿಮ್ಮ ಹತ್ರ ಇರೋ ಫ್ಯೂಲು ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅನ್ನೋ ಆ್ಯಾವ್ರೇಜ್ ಮೈಲೇಜ್. ABS ಮೋಡು. ಸೊ ಇವಾಗ ನೀವು ಬೈ ರೋಡ್ ಹೋಗ್ತಾ ಇದ್ದೀರಿ ಅಂದರೆ ಇವಾಗ ಟ್ರಿಪ್ನ ರೀಸೆಟ್ ಮಾಡಲಿಕ್ಕೆ ಎಸ್ನ ಲಾಂಗ್ ಪ್ರೆಸ್ ಮಾಡಬೇಕು. ABS ಮೋಡ್ನ ಚೇಂಜ್ ಮಾಡಬೇಕಂದ್ರೆ ಎಮ್ನ ಲಾಂಗ್ ಪ್ರೆಸ್ ಮಾಡಬೇಕು. ಓಕೆ, ಅಷ್ಟೇ ಇನ್ಸ್ಟ್ರೂಮೆಂಟ್ ಪ್ರೆಸ್ ಮಾಡಬೇಕು. 1 ಡೌನ್ 4 ಅಪ್ ಎಲ್ಲ ಗೊತ್ತಲ್ಲ? ಹೌದು ಗೊತ್ತು. ಡೌನ್ಲೋಡ್ ಮಾಡಿದ್ರಾ? ಮಾಡಿದ್ದೀನಿ. ಹೋಗು ಸತಿನಲ್ಲಿದ್ದಾನೆ. ರಿಜಿಸ್ಟ್ರೇಷನ್ ಆದಮೇಲೆ ಪೇರಿಂಗ್ ಆಗುತ್ತೆ. ಸರಿ, ಓಕೆ. ಓಕೆನಾ? ನಾನು ಹೇಳ್ತೀನಿ ಹಿಂಗೆ. ಪೇರಿಂಗು ಆಗಲ್ವ ಇವಾಗ? ಪೇರಿಂಗ್ ಆಗಲ್ಲ. ರಿಜಿಸ್ಟ್ರೇಷನ್ ಆಗಲಿಲ್ಲ, ಪೇರಿಂಗ್ ಹಿಂಗಾಗುತ್ತೆ ನಿಮ್ದು ಆಟೋಮೆಟಿಕಲಿ. 300 ಅಲ್ಲ? ಏನಾದ್ರು ಇತ್ತು ಅಂದರೆ ಕಾಲ್ ಮಾಡಿ ಸರ್, ಪರವಾಗಿಲ್ಲ. ಸರಿ ಮೇಡಮ್. ಓಕೆನಾ? ಒಬ್ಬ ಫ್ಯೂಯಲ್ ಮಾತ್ರ, ಇದು ಫ್ಯೂಯಲ್ದೊಂದು, ಇದು ಬ್ಲಿಂಕ್ ಆಗ್ತಿದೆಯಲ್ಲ, ಇದು ರಿಸರ್ವ್. ಓಕೆನಾ? ಇವಾಗ ನಿಮಗೆ 2 ಲೀಟರ್ ಇದೆ, ಇದರಿಂದ ಯಾವಾಗಲೂ ಮೇಲೆ ಇರಬೇಕು. ಕೆಳಗಡೆ 13 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಅದೊಂದು ನೀವು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ. ಓಕೆ. ಈ ಏನಾದರೂ ಬ್ಲಿಂಕ್ ಆಗುತ್ತಾ? ಈ ಬ್ಲಿಂಕ್ ಆಗಲ್ಲ, ಈ ಬ್ಲಿಂಕ್ ಆಗ್ತಿರೋದು ರಿಸರ್ವ್. ಇದರಿಂದ ಸೊ ಗಾಯ್ಸ್, ಗಾಡಿ ನನ್ನ ಕೈಗೆ ಬಂದೈತೆ ಆಲ್ರೆಡಿ. ಸೊ ಅದೇನೇನೋ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರು, ಎಲ್ಲನೂ ಮುಗಿಸ್ಕೊಂಡು ಈಗ ಗಾಡಿ ಎತ್ತಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ಗಾಡಿ ಎತ್ತಾಯಿದ್ದೀನಿ. ಏನೂ ಆಗದೆ ಹೋದರೆ ಸಾಕು ದೇವರೇ. ಸ್ಟಾರ್ಟ್ ಮಾಡೋಣ.
ನೋಡ್ರಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಡಿ ಓಡಿಸೋದ್ರಲ್ಲಿರೋ ಫೀಲೇ ಬೇರೆ. ಹಾಂ ಸರಿ ಆಯಿತು ಬರ್ರಿ. ಮಾಮೂಲಿ ಅಲ್ಲೇ ಗಣೇಶನ ದೇವಸ್ಥಾನವನಾ, ಅಲ್ಲಿಗೆ ಹೋಗೋಣ ಬರ್ರಿ. ಹಾಂ ಏನು ಸಾಮಾನು? ಹಾಂ ತಗೋಬೇಕು, ಅಲ್ಲೇ ತಗೊಳ್ಳೋಣ ಬಾ. ಅಲ್ಲೇ ಕುಮಾರಸ್ವಾಮಿ ಹೋಟೆಲ್ ತೊಗೊಂಡೋಗೋಣ. ಆ ಬ್ಯಾಗಲ್ಲಿ ಕೊಟ್ಟಿದ್ದವರು ಅಲ್ಲೇ ಆಯ್ತಾ? ಬರ್ರಿ. ಸೊ ಗೈಸ್ ಕೊನೆಗೂ ದೇವಸ್ಥಾನ ಹತ್ರ ಬಂದಾಯಿತು. ದೇವಸ್ಥಾನ ಹತ್ರ ಬಂದು ಗಾಡಿ ಹಾಕಿದ್ದೀನಿ. ನಮ್ಮ ಅಪ್ಪ ಅಮ್ಮ ಬರ್ತಾಯಿದ್ದಾರೆ. ನಮ್ಮ ಅಣ್ಣ ಕರ್ಕೊಂಬರಕ್ಕೆ ಹೋಗೋನೆ. ಹೋಗಿ ಕರ್ಕೊಬಂದ್ಮೇಲೆ ಪೂಜೆ ಸಾಮಾನೆಲ್ಲ ತಂದಿದ್ದೀನಿ. ಪೂಜೆ ಮಾಡಿಸ್ಬಿಟ್ಟು ಎತ್ಕೊಂಡೋಗ್ಬಿಟ್ಟು ನಿಲ್ಸೋದೆ ಗಾಡಿ. ಸೊ ಗಾಯ್ಸ್ ಫೈನಲಿ ಪೂಜೆ ಗೀಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಏನೂ ಆಗದೆ ಹೋದರೆ ಸಾಕು, ಚೆನ್ನಾಗಿ ಪೂಜೆ ಮಾಡಿಸಿದ್ವಿ. ಗ್ಯಾಪಲ್ಲಿ ಒಂದು ಆಫ್ ರೋಡಿಂಗ್ ಮಾಡೋಣ ಬನ್ನಿ. ಮೊದಲನೇ ಆಫ್ ರೋಡಿಂಗ್ ಗಾಡಿನಲ್ಲಿ ಏನು ಗೊತ್ತಾಗಲ್ಲ, ಸಲೀಸಾಗಿ ಹೋಗುತ್ತೆ ಗಾಡಿ. ಒಂದು ಡಿಸ್ಅಡ್ವಾಂಟೇಜ್ ಮೇಯ್ನ್ ಅಂದರೆ ಇದರಲ್ಲಿ ಟ್ಯೂಬ್ಲೆಸ್ ಟಯರು ಪಂಚರ್ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ಮು. ಹಾಂ, ಹೊಸ ವರ್ಷಕ್ಕೆ ಹೊಸ ಅಧ್ಯಾಯ ಸ್ಟಾರ್ಟ್ ಅಂತ. ಹೌದು, ಸ್ವೀಟ್ ತರೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಹಾಂ, ಏನು ಯೂಟ್ಯೂಬ್ ಚಾನಲ್ಲ? ಹೌದು, ಹರೀಶ್ ಆ್ಯಂಡಿ ಅಂತ ಇದೆ. ಹರೀಶ್ ಆ್ಯಂಡಿ ಅಂತ ಇದೆ. ಓ ಥ್ಯಾಂಕ್ ಯು ಮೇಡಮ್. ಇನ್ನೇನು ಗಾಡಿ ಜೊತೆ ಕೊಡ್ತಾರ? ಗಾಡಿ ಜೊತೆ ಹೆಲ್ಮೆಟೇ ಕೊಡಲ್ಲ ಅಂತವ್ರೆ. ಹಾಂ, ನಾಳೆ ಕೊಡ್ತೀನಿ ಅಂತ ಹೇಳೋರು. ಹೆಂಗೋ ಗಾಡಿ ತೊಗೊಂಡಿದ್ದ ತಕ್ಷಣ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಗೈಸ್ ಫ್ರೆಂಡ್ ಅಂಗಡಿ ಹತ್ರ ಬಂದ ಥ್ಯಾಂಕ್ ಯು. ಎಲ್ಲ ಜಾಲಿ ಇಮೇಲೆ ಹೋಯ್ತಾ ಇರೋದೇ ರೈಡು. ಗೈಸ್ ಇವಂದು R15, ಇವನ ಫ್ರೆಂಡ್ದು 220, ನನ್ನ ಫ್ರೆಂಡ್ದು ಎಕ್ಸ್ಪಲ್ಸು. ಫುಲ್ಲು ದೊಡ್ಡ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನಾನು ಗಾಡಿನೇ ನೋಡಿಲ್ಲ ಕಣ, ತಗೊಂಡ್ಮೇಲೆ ಗಾಡಿ ಮೇಲೆ ಕುತ್ಕೊಂಡಿದ್ದೆ, ಎತ್ಕೊಂಬತ್ತಾ ಇದ್ದದೆ. ಸೊ ಗಾಯ್ಸ್ ಬನ್ನಿ ಫಸ್ಟು ನನ್ನ ಗಾಡಿಗೆ ಮೊದಲನೇ ಫ್ಯೂಯಲ್ ಹಾಕ್ಸೋಣ. ಒಂದು 310ಗೆ ಹಾಕ್ಸಿನಿ ಸಾಕು, ನಾನೆಲ್ಲೂ ಓಡಾಡಲ್ಲ. ಅಣ್ಣ ಪವರು ಪವರು 310 ಹಾಕಿ. ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋ.
ಇಷ್ಟೇ ಈ ವಿಡಿಯೋಗೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ಈ ಗಾಡಿ ತೊಗೊಂಡ್ಮೇಲೆ ಕಂಟಿನ್ಯೂಸ್ ಆಗಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿಲ್ಲ ಅಂದರೂ ವಾರಕ್ಕೊಂದು ವಿಡಿಯೋನಾದರೂ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.